ನಮಸ್ಕಾರ, ಮಜಾ ಟಿವಿಗೆ ಸ್ವಾಗತ. ಶುಕ್ರವಾರದ ಆಸೆ ಸೀರಿಯಲ್ ಎಪಿಸೋಡ್ ನೋಡೋಣ ಬನ್ನಿ. ಡಾಕ್ಟರ್ ಬಂದು ಹೇಳ್ತಾರೆ, ಉಬ್ಬತ್ರ ಚಿಕ್ಕೊಂದು ಏಟು, ನಾನು ಫಸ್ಟ್ ಏಡ್ ಮಾಡಿದ್ದೀನಿ, ಪರವಾಗಿಲ್ಲ, 2 ದಿವಸ ರೆಸ್ಟ್ ಮಾಡಿ ಡಿಸ್ಚಾರ್ಜ್ ಯಾವಾಗಂತ ಹೇಳ್ತೀನಿ ಅಂತ ಹೇಳ್ತಾರೆ. ರೋಹಿಣಿ ಅವ್ರ ಅಮ್ಮ ಹೇಳ್ತಾರೆ, ನನ್ನಿಂದ ನಿಮಗೆ ತೊಂದರೆ ಆಯಿತು ಅಂತ ಸೂರ್ಯ ಮೀನ ಹತ್ರ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ತೊಂದರೆ ಅಂದ್ರೆ ಒಂದು ಏನಂತ ನಮಗೆ ಗೊತ್ತೇ ಇಲ್ಲ ಬಿಡಿ ಅಂತ. ಆಗ ರೋಹಿಣಿ ಅವ್ರ ಅಮ್ಮ ಹೇಳ್ತಾರೆ, ಮೀನಪ್ಪ ಹುಷಾರಿಲ್ವಲ್ಲ, ಮನೆಗೆ ಹೋಗ್ರಿ ನೀವಿಬ್ರು ಅಂತ ಹೇಳ್ತಾರೆ. ಅವಾಗ ಮೀನಾ ಹೇಳ್ತಾರೆ, ಡಿಸ್ಚಾರ್ಜ್ ಯಾವಾಗ ಅಂತ ಡಾಕ್ಟ್ರ್ ಹೇಳಮ್ಮ, ಅವಾಗ ನಾವು ಹೊರಡ್ತೀರಿ, ಅದುವರೆಗೂ ನಾವು ಇಲ್ಲೇ ಇರ್ತೀರಿ ಅಂತ ಹೇಳ್ತಾರೆ. ರೋಹಿಣಿ ಹಾಸ್ಪಿಟ್ಲ್ ಹತ್ರ ಆಗ್ತಾಳೆ. ಮೀನಾ ನರ್ಸ್ ಹತ್ರ ಕೇಳ್ತಾಳೆ, ಒಳಗಡೆ ಹೋಗ್ಬೋದಮ್ಮ ಇವಾಗ ಮಗುನ ನೋಡೋಕ್ಕೆ ಅಂತ ಕೇಳ್ತಾಳೆ. ಅವಾಗ ನರ್ಸ್ ಹೇಳ್ತಾರೆ, ಹೋಗಿ ನೋಡಿ ಅಂತ ಹೇಳ್ತಾರೆ. ರೋಹಿಣಿ ಹಾಸ್ಪಿಟ್ಲಿಗೆ ಬಂದು ಸ್ಟಾಫ್ ಹತ್ರ ಕೇಳ್ತಾರೆ, ಮ್ಯಾನೇಜರ್ ನೋಡಬೇಕಾಗಿತ್ತು ಅಂತ. ಅವಾಗ ಅಲ್ಲಿರೋ ಸ್ಟಾಫು ಮ್ಯಾನೇಜರ್ನ ಕರೆದು ಏನು ಅಂತ ಕೇಳ್ತಾರೆ. ಅವಾಗ ರೋಹಿಣಿ ಹೇಳ್ತಾಳೆ, ಸರ್ ಈ ಥರ ನಾವೊಂದು ಓಂ ಶಾಂತಿ ಅಪ್ಲೈನ್ಸಸ್ ಅಂತ ಇಕ್ಕೊಂಡಿದ್ದೀರಿ, ಅದಕ್ಕೆ ನಿಮ್ಮ ಹಾಸ್ಪಿಟ್ಲಲ್ಲಿ ನಾವು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾಯಿದ್ದೀರಿ, ಒಳ್ಳೆ ಬ್ರ್ಯಾಂಡು, ನಿಮ್ಮ ಹಾಸ್ಪಿಟ್ಲಲ್ಲೂ ಏನಾನ ಪ್ರಾಡಕ್ಟ್ ಬೇಕಾಗಿದ್ರೆ ನಮ್ಮ ಕಡೆನೇ ಬನ್ನಿ ಸರ್ ಅಂತ ಹೇಳ್ತಾರೆ. ಅದಕ್ಕೆ ಮ್ಯಾನೇಜರ್ ಹೇಳ್ತಾನೆ, ಅದು ನಾನು MD ಹತ್ರ ಮಾತಾಡ್ಬಿಟ್ಟು ತಿಳಿಸ್ತೀನಿ ಅಂತ ಹೇಳ್ತಾರೆ. ಅವ್ರು ರೋಹಿಣಿ ಹೇಳ್ತಾಳೆ, ಎಲ್ಲ ವಾರ್ಡಿಗೂ ನಾನು ಹೋಗಿ ಕೊಡ್ಬೋದಾ ಸರ್ ಅಂತ. ಶೋರ್ ಕೊಡಿ ಅಂತಾರೆ. ಅವಾಗ ಮ್ಯಾನೇಜರ್ ನರ್ಸನ್ನ ಕರೆದು ಇವ್ರನ್ನೆಲ್ಲ ವಾರ್ಡಿಗೂ ಕರ್ಕೊಂಡೋಗಿ ತೋರಿಸಿ ಅಂತ ಹೇಳ್ತಾರೆ. ರೋಹಿಣಿ ಎಲ್ಲ ರೂಮ್ಗೆ ಹೋಗಿ ಕೊಡ್ತಾ ಇರ್ತಾಳೆ. ಟಕ್ಕಂದು ಇನ್ನೊಂದು ರೂಮಿಗೆ ಹೋಗೋವಾಗ ಸೂರ್ಯನು ಮೀನನ್ನು ಶಾಕ್ ಆಗಿ ನೋಡ್ತಾಳೆ. ಅವಾಗ ಸೂರ್ಯ ಕೇಳ್ತಾನೆ, ಈಕೆ ಯಾಕೆ ಇಲ್ಲಿ ಬಂದ್ಲು ಅಂತ. ಅವಾಗ ಮೀನಾ ಕೇಳ್ತಾನೆ, ನೀವೇನು ಇಲ್ಲಿ ಅಂತಂದಾಗ, ನಾನು ಕೆಲ್ಸದ ಮೇಲೆ ಬಂದೆ ಅಂತ ಹೇಳ್ತಾಳೆ ರೋಹಿಣಿ. ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತ ಕೇಳ್ತಾಳೆ ರೋಹಿಣಿ. ಹೇಳ್ತಾಳೆ, ಜ್ವರ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇವರು ನಾನು ಡಾಕ್ಟರ್ ಹತ್ರ ಕರ್ಕೊಂಬಂದು ನಾವು ಹೊರಡಬೇಕಾದ್ರೆ ನನಗೆ ಗೊತ್ತಿರೋರು ಮಗು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿಸ್ತಾಳೆ. ಅವಾಗ ರೋಹಿಣಿ ಟಕ್ಕಂತ ಕೇಳ್ತಾಳೆ, ಹೇಗಿದೆ ಆ ಮಗು ಅಂತ ಕೇಳ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ, ಯಾರು ಏನು ಅಂತ ಕೇಳಿದೆ, ಪದರ್ಗುಟ್ಟು ಹೋಗ್ತಾ ಇದೆಯಲ್ಲಮ್ಮ ಅಂತ ಕೇಳ್ತಾಳೆ. ಮಗು ಅಂತ ಹೇಳಿದ್ರಲ್ಲ ಅದಕ್ಕೆ ಅಂತ ರೋಹಿಣಿ ಹೇಳ್ತಾಳೆ. ಅವಾಗ ಮೀನು ಹೇಳ್ತಾಳೆ, ಅವತ್ತು ತಾಲಿ ಶಾಸ್ತ್ರಕ್ಕೆ ಬಂದಿದ್ರಲ್ಲ ಅಜ್ಜಿ ಮಗು ಅವರು ಅಂತ ಹೇಳ್ತಾರೆ. ರೋಹಿಣಿ ಹೇಳ್ತಾಳೆ, ಹೇಗಿದೆ ನನ್ನ ಮಗು ಅಂತ. ಮೀನು ಹೇಳ್ತಾಳೆ, ಇವಾಗ ಆಪ್ರೇಷನ್ ಆಯಿತು, ಇವಾಗ ಪರವಾಗಿಲ್ಲ ಅಂತ ಹೇಳ್ತಾಳೆ. ಆಗ ಸೂರ್ಯ ಕೇಳ್ತಾನೆ, ಅಲ್ಲ ಪೌಡ್ರಮ್ಮ, ನೀನು ಯಾಕೆ ಈ ಬಾಕ್ಸು ಎಲ್ಲ ಇಟ್ಕೊಂಡು ಇಲ್ಲಿ ಬಂದಿರೋದು, ಯಾರಿಗಾನ ಮೇಕಪ್ ಮಾಡಬೇಕಾಗಿತ್ತಾ ಅಂತ ಕೇಳ್ತಾನೆ. ಅವಾಗ ರೋಹಿಣಿ ಹೇಳ್ತಾಳೆ, ಕೆಟಲ್ಸನ್ನ ಫ್ರೀಯಾಗಿ ಕೊಡೋಕೆ ಬಂದೆ ಹಾಸ್ಪಿಟ್ಲಲ್ಲಿ ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಮನೋಜ ಈ ಸತಿ ಕೇರ್ ಆಫ್ ಫುಟ್ಬಾತ್ ಅಲ್ಲ, ಯಾರಾನೂ ಇಲ್ಲದೆ ಫುಟ್ಬಾತಲ್ಲಿ ಅಲ್ದಾಡಬೇಕು ಅಂತಾರೆ. ರೋಹಿಣಿ ಹೇಳ್ತಾಳೆ, ಎಲ್ಲ ಐಟಮ್ ಅಲ್ಲ ಸೂರ್ಯ ಅವರೇ, ಕೆಟಲ್ಸ್ ಮಾತ್ರನೇ, ಇವಾಗ ಒಂದು ಡೀಲ್ ಮಾತಾಡೋಕೆ ಬಂದ್ರಿ, ಈ ಹಾಸ್ಪಿಟ್ಲಲ್ಲಿ ಇರೋರೆಲ್ಲ ನಮ್ಮ ಕಡೆನೇ ಎಲ್ಲ ತಗೊಂಡ್ಲಿ ಅಂತ ಹೇಳಕ್ಕೆ ಬಂದೆ ಅಂತ. ಅವಾಗ ಸೂರ್ಯ ಹೇಳ್ತಾನೆ, ಚೆನ್ನಾಗಿದೆ, ಏಕೆ ಪೆಂಗ್ ಮುಂಡೇದು ಮಾಡಲ್ವೋ, ಯಾವಾಗೂ ಫೆವಿಕ್ವಿಕ್ ಅಂಟಿಸ್ಕೊಂಡು ಚೇರ್ ಮೇಲೆ ಕೂತ್ಕೊಂಡಿರ್ತಾನ ಅಂತ ಕೇಳ್ತಾನೆ. ಅವಾಗ ರೋಹಿಣಿ ಹೇಳ್ತಾಳೆ, ಇಬ್ಬರು ಡಿಸ್ಕಸ್ ಮಾಡಿನೇ ಇನ್ನು ಫೈನಲಿಗೆ ಬಂದಿದ್ದು, ಅದಕ್ಕೆ ನಾನೇ ಕೊಡೋಕೆ ಬಂದೆ ಅಂತ ಹೇಳ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ, ಕೆಟ್ಟೋಗಿದೆಯಾ ಸರಿಯಾಗಿದೆಯಾ ಅಂತ. ಅವಾಗ ಮೀನಾ ಹೇಳ್ತಾಳೆ, ಚೆನ್ನಾಗಿದೆ ರೋಹಿಣಿ, ನೀವು ಚಿಕ್ಕ ವಸ್ತುನ ಕೊಟ್ಟು ದೊಡ್ಡ ವಸ್ತುನ ತಗೊತಾ ಇದ್ದೀರಾ ಅಂತ. ಅವಾಗ ಸೂರ್ಯ ಕೇಳ್ತಾನೆ, ಎಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾ ಇರ್ತೀರಾ ಅಂತ. ರೋಹಿಣಿ ಅಂತಾರೆ. ಅದಕ್ಕೆ ಹಿಂಗೆ ಮುಂದಕ್ಕೆ ಹೋಗ್ತಾ ಇದ್ದರೆ 27 ಲಕ್ಷ ನಮ್ಮದು ವಾಪಸ್ ಬರುತ್ತೆ ಅಂತ ಸೂರ್ಯ ಹೇಳ್ತಾನೆ. ಅವಾಗ ರೋಹಿಣಿ ಕೇಳ್ತಾಳೆ, ವಾರ್ಡಲ್ಲಿ ಯಾರನ್ನ ಇದ್ದಾರಾ ಅಂತ. ಅವಾಗ ಮೀನು ಹೇಳ್ತಾಳೆ, ನಾನು ಹೇಳಿದ್ನಲ್ಲ ಚಿಕ್ಕ ಹುಡುಗನು, ಅವರು ಇಲ್ಲೇ ಇರೋದು ಅಂತ ಹೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾನೆ, ಕೊಟ್ಬಿಟ್ಟು ಬರ್ತೀನಿ ಅಂತ ಹೋಗ್ತಾಳೆ. ರೋಹಿಣಿ ಏನು ಬಾಗಿಲು ತೆಗಿಯೋಷ್ಟರಲ್ಲಿ ಸೂರ್ಯ ನಿಂತ್ಕೊಳ್ಳಮ್ಮ, ಯಾಕೋ ಸರಿ ಇಲ್ವೇ ಅಂತ ಅಂದ್ಬಿಟ್ಟು, ನಿಮ್ಮ ಪ್ರಾಡಕ್ಟ್ ಮಾತ್ರನೇ ಇದು ಮಾಡೋದು, ನಮ್ಮ ಕಾರ್ದೆಲ್ಲ ಪ್ರಮೋಷನ್ ಮಾಡಲ್ವಾ ಅಂತ ಹೋಗ್ತಾನೆ. ಕಾರ್ಡ್ ಕೊಡ್ತಾನೆ. ಸೂರ್ಯ ಹೇಳ್ತಾನೆ, ಡಿಸ್ಚಾರ್ಜ್ ಆದರೆ ಆ ಪೇಷಂಟ್ಸ್ ಮನೆಗೆ ಹೋಗೋದು ಬೇಡವಾ, ಕಾರಲ್ಲಿ ತಾನೇ ಹೋಗ್ತಾರೆ, ಅವಾಗ ನನಗೂ ಹೆಲ್ಪ್ ಆಗುತ್ತೆ, ಹಾಕ್ತೀನಿ ಕಾರ್ಡು ಅಂತ ಹಾಕ್ತಾರೆ. ಅವಾಗ ರೋಹಿಣಿ ಕೇಳ್ತಾನೆ, ಮನೆಗೆ ಹೋಗ್ತಾಯಿದ್ದೀರಾ ಮೀನಾ ಅಂತ. ಇಲ್ಲ, ಕ್ಯಾಂಟೀನ್ಗೆ ಹೋಗ್ಬಿಟ್ಟು ಊಟ ಮಾಡ್ಬಿಟ್ಟು ಟ್ಯಾಬ್ಲೆಟ್ ಹಾಕೊಂಡು ಹಂಗೆ ಅಜ್ಜಿ ಆ ಹುಡುಗನಿಗೂ ಊಟ ತಗೊಂಬರ್ತೀರಿ ಅಂತ ಹೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಸುಸ್ತಾಗಿದೆ ಅಲ್ವಾ, ಮನೆಗೆ ಹೋಗ್ಬೇಕು ತಾನೆ ಅಂತ ಹೇಳ್ತಾಳೆ ರೋಹಿಣಿ. ಮೀನಾ ಹೇಳ್ತಾಳೆ, ಅವ್ರಿಗೆ ಈ ಊರಲ್ಲಿ ಯಾರೂ ಗೊತ್ತಿರೋರು ಯಾರೂ ಇಲ್ಲ, ನಾವೇ ಇರೋದು ಅಂತ ಹೇಳ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ, ನೀ ಕೆಲಸ ನೋಡ್ಕೊಳ್ಳಿ ಪೌಡ್ರಮ್ಮ, ಹಂಗೆ ಕಾರ್ಡ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾನೆ. ಬಾ ಮೀನಾ ಹೋಗೋಣ ಅಂತ ಹೇಳ್ತಾನೆ. ರೋಹಿಣಿ ಒಳಗಡೆ ಬಂದು ಶಾಕ್ ಆಗಿ ನೋಡಿ ಮಗುನ ತಪ್ಕೊಂಡು, ಅತ್ತೆ ಬಂದಿದ್ದೀನಿ ನೋಡು, ಅತ್ತೆ ಬಂದಿದ್ದೀನಿ, ಮಾತಾಡೋ, ನೀನು ನೋಡ್ಕೊಳಕ್ಕಾಗ್ತಾ ಇಲ್ಲ ಪುಟ್ಟ, ಇಂಥ ಸಮಯದಲ್ಲಿ ಹತ್ರ ಇಟ್ಕೊಂಡು ನೋಡೋಕ್ಕೆ ಆಗ್ತಾ ಇಲ್ಲ, ನನ್ನ ಕ್ಷಮಿಸು ಪುಟ್ಟ ಅಂತ ಹೇಳ್ತಾಳೆ. ಒಂದೇ ಒಂದ್ಸತಿ ಅತ್ತೆ ಅಂತ ಕರಿಯೋ ಅಂತ ಹೇಳ್ತಾಳೆ. ಅವಾಗ ರೋಹಿಣಿ ಅವರಮ್ಮ ಹೇಳ್ತಾರೆ, ಸಮಾಧಾನ ಮಾಡ್ಕೋ ರೋಹಿಣಿ, ಪ್ರಜ್ಞೆ ಬರೋಕ್ಕಿನ್ನ ಸ್ವಲ್ಪ ಸಮಯ ಎತ್ತುತ್ತೆ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಹೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಏನಮ್ಮ ಒಂದು ಮಗುನ ನೋಡ್ಕೊಳಕ್ಕೆ ಆಗಿಲ್ವಾ, ನೋಡಿ ಹೇಗೆ ಮಲಗಿದ್ದಾನೆ ಪಾಪ ಅಂತ ಹೇಳ್ತಾಳೆ. ಅವರಮ್ಮ ಹೇಳ್ತಾರೆ, ಯಾವಾಗೂ ಆಡ್ತಿದ್ದಂಗೆ ಮನೇಲಿ ಆಡ್ತಾ ಇದ್ದ, ಬಾಲ್ ತಗೊಳಕ್ಕೆ ರೋಡ್ಗೆ ಹೋಗಿದ್ದಾನೆ, ಅವಾಗ ಹಂಗಾಗಿದ್ದು. ರೋಹಿಣಿ ಹೇಳ್ತಾಳೆ, ಈ ಚಿಕ್ಕ ಹುಡುಗ ಇವನಿಗೆ ಎಷ್ಟು ನೋವಾಗಿರುತ್ತೋ ಏನೋ ಅಂತ ಹೇಳ್ತಾಳೆ.
ಅವ್ರು ರೋಹಿಣಿ ಹೇಳ್ತಾಳೆ, ಜೀವನದಲ್ಲಿ ಎಷ್ಟೋ ತಪ್ಪು ಮಾಡಿದ್ದೇನಮ್ಮ, ಆದರೆ ಯಾವುದೂ ನಂಗೆ ತಪ್ಪು ಅನಿಸಿಲ್ಲ. ಆದರೆ ತಾಯಿ ಆದವಳು ನಾನಿದ್ದು ಇವಳನ್ನ ಅನಾಥ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಈ ತಪ್ಪು ಮಾತ್ರ ನನ್ನ ಹಗಲು ರಾತ್ರಿ ಕಾಡ್ತಾ ಇತ್ತಮ್ಮ ಅಂತ ಹೇಳ್ತಾಳೆ. ಆವಾಗ ರೋಹಿಣಿಯವರ ಅಮ್ಮ ಹೇಳ್ತಾಳೆ, ಸೂರ್ಯ ಮೀನಾ ಅವರೆಲ್ಲ ಇಲ್ಲೇ ಇದ್ದರು, ಇವಾಗ ತಾನೇ ಕ್ಯಾಂಟೀನ್ಗೆ ಹೋದ್ರು ಅಮ್ಮ ಅಂತ ಹೇಳ್ತಾಳೆ. ಆಗ ರೋಹಿಣಿ ಹೇಳ್ತಾಳೆ, ನಾನು ಹೊರಗಡೆನೆ ನೋಡಿದೆ, ಕೆಟಲ್ ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವ್ರನ್ನ ಮ್ಯಾನೇಜ್ ಮಾಡ್ಬಿಟ್ಟು ಬಂದೆ ಅಂತ ಹೇಳ್ತಾಳೆ. ರೋಹಿಣಿಯವರ ಅಮ್ಮ ಹೇಳ್ತಾರೆ, ಕಲ್ಯಾಣಿ ನನಗೆ ಮುಂಚಿನಷ್ಟು ಚೈತನ್ಯ ಇದೇನಿಲ್ಲಮ್ಮ, ಇವತ್ತು ಪ್ರಜ್ಞೆ ತಗ್ಗಿ ಮಲಗ್ಬಿಟ್ಟಿದ್ದೆ, ಅದಕ್ಕೆ ಈಗ ಅಪಘಾತ ಆಯಿತು ಅಂತ ಹೇಳಿ. ಇವನ್ ಭವಿಷ್ಯತ್ತು ಯೋಚನೆ ಮಾಡೆ, ಇವಾಗಾದರೂ ಇವನ ಬಗ್ಗೆ ನಿಮ್ಮ ಮನೇಲಿ ಹೇಳಮ್ಮ ಅಂತ ಹೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಅಮ್ಮ ಸರಿ ನಾನು ಬರ್ತೀನಿ, ಇನ್ನು ಸೂರ್ಯ ಮೀನಾಗ ಡೌಟ್ ಬರುತ್ತೆ, ಆಯಿತು ನೀನು ನನಗೆ ಫೋನ್ ಮಾಡೋರು ಹೋದ್ಮೇಲೆ ಇವತ್ತು ರಾತ್ರಿ ನಾನು ಬರ್ತೀನಿ, ನಿಮ್ಮ ಜೊತೆ ಮಲ್ಕೊತೀನಿ, ಹೇಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾಳೆ. ಮೀನಾ ಸೂರ್ಯ ಹತ್ರ ಹೇಳ್ತಾಳೆ, ಅವ್ರನ್ನ ನೀವು ಬೇಕಾದ್ರೆ ಹೋಗಿ, ನಾನು ಅವ್ರನ್ನ ನೋಡ್ಕೊತೀನಿ ಅಂತ. ಆಗ ಸೂರ್ಯ ಹೇಳ್ತಾನೆ, ನಿನ್ನ ನೋಡೋಕೆ ನಾನು ಅಪಾಯಿಂಟ್ ಆಗಿ, ಅವಾಗ ನಾನೇನು ಮಾಡಲಿ, ಸೈಡಲ್ಲಿ ಇರಲಿಲ್ಲ ಅಂತ ಹೇಳ್ತಾನೆ. ರೋಹಿಣಿ ಡೋರ್ ತೆಗಿಯಾಗ ಮೀನಾ ನೋಡ್ತಾರೆ. ನೋಡಿದಾಗ ಮೀನಾ ಹೇಳ್ತಾಳೆ, ನೋಡಿದ್ರಾ ನೀವು, ಬಂದ ಕೆಲಸ ಆಯ್ತಾ ಅಂತ ಹೇಳ್ತಾಳೆ. ಅವಾಗ ರೋಹಿಣಿ ಹೇಳ್ತಾಳೆ, ಬಂದ ಕೆಲಸ ಆಯಿತು. ಆಗ ಮೀನಾ ಕೇಳ್ತಾಳೆ, ನೋಡಿದ್ರಾ ನೀವು ಮಗುನ ಅಂತ ಹೇಳ್ತಾರೆ. ನೋಡಿದೆ ಪಾಪ ಅಂತ ಹೇಳ್ತಾಳೆ ರೋಹಿಣಿ. ಆಗ ಮೀನಾ ಹೇಳ್ತಾಳೆ, ಅವರೆಷ್ಟು ಒಬ್ಬರೇ ನೋಡ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ರೋಹಿಣಿ ಹೇಳ್ತಾರೆ, ಹೌದು ಅವರೊಬ್ಬರೇ ನೋಡ್ತಾರೆ ಪಾಪ ಅಂತ ಹೇಳ್ತಾಳೆ. ಅವಾಗ ಸೂರ್ಯ ಹೇಳ್ತಾನೆ, ಅತ್ತೆ ಅನ್ನಿಸ್ಕೊಂಡಿರೋ ಕತ್ತೆ ಇದ್ದಾಳಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾರೆ, ಅವ್ರು ದುಬೈಯಲ್ಲಿ ಇರೋದು ಅಂತ ಹೇಳ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ, ಆ ಅಮ್ಮನೂ ಆ ಮಗುನ ಬಿಟ್ಟು ಅವಳು ಏನು ದುಬೈಯಲ್ಲಿ ಹೋಗಿ ದುಡಿತಾ ಇದ್ದಾಳೋ ಏನೋ ಅಂತ ಹೇಳ್ತಾರೆ. ದುಬೈಯಲ್ಲಿ ದುಡ್ಡು ಸಿಗ್ಬೋದು, ಇಂಥವ್ರು ಸೇವೆ ಮಾಡಿದ್ರೇ ಪುಣ್ಯ ಸಿಗೋದು ಅಂತ ಸೂರ್ಯ ಹೇಳ್ತಾನೆ. ದುಡ್ಡು ಈ ಜನ್ಮ ಕಣೆ, ಪುಣ್ಯ 7 ಜನ್ಮಕ್ಕೆ ಅಂತ ಹೇಳ್ತಾರೆ. ರೋಹಿಣಿ ಹೇಳ್ತಾನೆ, ನೀವು ಇನ್ನೂ ಹೋಗಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಸೂರ್ಯ ಹೇಳ್ತಾನೆ, ಏನು ಹಾಸ್ಪಿಟ್ಲ್ ನಿಮ್ಮ ರೂಮ್ ಅನ್ಕೊಂಬಿಟ್ಟಿದ್ರೆ ಹೇಗೆ ಅಂತ ಹೇಳ್ತಾಳೆ. ರೋಹಿಣಿ ಹೇಳ್ತಾಳೆ, ಇವಳಿಗೆ ಹುಷಾರಿಲ್ಲ ಅಂತ ಅಂದ್ರಲ್ಲ, ಅದಕ್ಕೆ ಕೇಳಿದ್ದು ಅಂತ. ಅವಾಗ ಮೀನು ಹೇಳ್ತಾಳೆ, ನನಗೆ ಹುಷಾರಿಲ್ಲ ಅಂದ್ರೆ ಪರವಾಗಿಲ್ಲ ರೋಹಿಣಿ, ಆ ಹುಡುಗನಿಗೆ ಯಾರೂ ಇಲ್ಲ, ಅದಕ್ಕೆ ನಾವಿರಬೇಕು, ಡಿಸ್ಚಾರ್ಜ್ ಆದಮೇಲೆ ಹೋಗೋದು ಅಂತ ಹೇಳ್ತಾಳೆ. ಸೂರ್ಯ ಹೇಳ್ತಾನೆ, ಫಸ್ಟು ಮೀನಾ ಆ ಅಮ್ಮನ್ನು ನಂಬರ್ ಇಸ್ಕೊಂಡು ಬಾಯಿಗೆ ಉಗ್ದಾಕ್ಬೇಕು ಅಂತ ಹೇಳ್ತಾನೆ. ಅಮ್ಮ ನಿನ್ಗೆ ದುಡ್ಡು ಮುಖ್ಯನಾ ಇಲ್ಲ ಅಮ್ಮ ಮಗು ಇರ್ತಾರಲ್ಲ ಅವ್ರು ಮುಖ್ಯನಾ ಅಂತ ಕೇಳಬೇಕು ಅಂತ ಸೂರ್ಯ ಹೇಳ್ತಾನೆ. ಅವಾಗ ಮೀನಾ ಹೇಳ್ತಾರೆ, ರೀ ಅವ್ರು ಚೆನ್ನಾಗಿ ಅಲ್ಲಿ ಸಂಪಾದನೆ ಮಾಡ್ತಾನೆ, ಇವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದಕ್ಕೆ ಅವ್ರು ಅಲ್ಲೋಗಿ ದುಡಿತಾ ಇದ್ದಾರೆ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ, ಇಲ್ಲಿದ್ರೆ ಯಾಕೆ ದುಡ್ಡು ಫುಡ್ಡು ಸಿಗೋದಿಲ್ವಾ ಅಂತ ಹೇಳ್ತಾನೆ. ರೋಹಿಣಿ ಹೇಳ್ತಾಳೆ, ನಿಮ್ಗೆ ಯಾಕ್ರಿ ಅಂತ ಸಡನ್ನಾಗಿ ಹೇಳ್ತಾಳೆ. ಸೂರ್ಯನು ಮೀನನ್ನು ಶಾಕಾಗಿ ನೋಡ್ತಾರೆ. ಅವಾಗ ರೋಹಿಣಿ ಹೇಳ್ತಾಳೆ, ಅದೆಲ್ಲ ಅವ್ರ ಪರ್ಸ್ನಲ್ಲು, ಅದೆಲ್ಲ ನಾವ್ಯಾಕೆ ಕೇಳಬೇಕು ಅಂತ ಹೇಳ್ದೆ ಅಂತ ಹೇಳ್ತಾರೆ. ರೋಹಿಣಿ ಹೇಳ್ತಾಳೆ, ಕರ್ಕೊಂಡೋಗಿ ಮೀನನ್ನ, ನಿಮಗೆ ಕೆಲಸ ಇರುತ್ತಲ್ವ ಅಂತ. ಅವಾಗ ಮೀನಾ ಹೇಳ್ತಾಳೆ, ನಾನು ದಿನಕೂಲಿ ಕೆಲಸ ಮಾಡೋದು, ಹೋಗಿಲ್ಲ ಅಂದರೆ ಮತ್ತೆ ನಾಳೆ ಅದೇ ಕೆಲಸ ಮಾಡ್ಕೊತೀನಿ, ಆದರೆ ನೀವೆಲ್ಲ ಆಗಲ್ಲ, ದೊಡ್ಡ ಬಿಸ್ನೆಸ್ ಮಾಡೋರು, ಒಂದೇ ದಿನ ಹೋಗಿಲ್ಲ ಅಂದರೆ ತುಂಬ ಲಾಸ್ ಆಗಿಬಿಡುತ್ತೆ ಅಂತ ಹೇಳ್ತಾಳೆ. ರೋಹಿಣಿ, ನೀವು ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ಸರಿ ಮೀನಾ, ನಾನು ಬರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಯಾಕೆ ಬರಬೇಕು, ಇದೇ ಹಾಸ್ಪಿಟ್ಲಿಗೆ ಏನಕ್ಕೆ ತಿರುಗಿ ಬರಬೇಕು ಅಂತ ಹೇಳಿದೆ, ಬೇರೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ನೀರು ಕಾಯಿಸೋ ಡಬ್ಬಿ ಕೊಟ್ಬಿಟ್ಟು ಬರ್ಬೋದಲ್ಲ ಅಂತ ಹೇಳ್ತಾನೆ. ಡಬ್ಬಿ ಕೊಡೋಕೆ ಮರ್ತರೂ ನನ್ನ ಕಾರ್ಡ್ ಮಾತ್ರ ಕೊಡೋಕೆ ಮರಿಬೇಡಮ್ಮ ಅಂತ ಹೇಳ್ತಾಳೆ. ಆಯ್ತು ಹೋಗಿ ಬೇಗ, ಕಾರ್ಡ್ ಏನಾನ ಖಾಲಿ ಆದರೆ ಹೇಳಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ ಸೂರ್ಯ. ಅವಾಗ ಸೂರ್ಯ ಹೇಳ್ತಾನೆ, ಸಖತ್ ಮೀನಾ ನೀನು, ಮನೇಲಿ ಆ ಅಮ್ಮನು ಹೇಳಿದ್ದನ್ನು ನೀನು ಸಖತ್ತಾಗಿ ಟಾಂಗ್ ಕೊಟ್ಬಿಟ್ಟೆ ಅಂತ ಹೇಳ್ತಾನೆ. ಏನೂ ಇಲ್ಲ ರೀ, ನಾನು ಆಗೇನು ಹೇಳಿಲ್ಲ, ನಾರ್ಮಲ್ ಆಗೇ ಹೇಳಿದ್ದು ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ, ಡವ್ ಅಮ್ಮ ನೀನು, ನನಗೆ ನೀನು ರಿವರ್ಸ್ ಗೇರ್ ಹಾಕಿದ್ದು ಗೊತ್ತಾಗಿಲ್ಲ ಅನ್ಕೊಂಡ ಅಂತ ಹೇಳ್ತಾನೆ. ಅವಾಗ ಮೀನು ಹೇಳ್ತಾಳೆ, ಆವಾಗಲೇ ಮಾತಾಡಿದ್ದು ನನಗೆ ಇನ್ನೂ ಬೇಜಾರಾಗೇ ಇದೆ ರೀ ಅಂತೇಳಿ. ಅದಕ್ಕೆ ಸೂರ್ಯ ಹೇಳ್ತಾನೆ, ಪರವಾಗಿಲ್ಲ ನೀನು ರಿವೆಂಜು ನೀನು ಏನು ಕಮ್ಮಿ ಇಲ್ಲ, ಸರಿಯಾಗಿ ಕೊಡ್ತೀಯ ಅಂತ ಹೇಳ್ತಾನೆ ಸೂರ್ಯ ಒಳಗಡೆ ಹೋಗಿ, ಅಮ್ಮ ಇಡ್ಲಿ ಚಟ್ನಿ ಸಾಂಬಾರು ಉದ್ದಿನ ವಡೆ ಎಲ್ಲ ಐತೆ, ಚೆನ್ನಾಗಿ ತಿನ್ನಿ ಅಮ್ಮ ಅಂತ ಹೇಳ್ತಾನೆ. ಅಮ್ಮ ನನಗೆ ಹಸುವಿಲ್ಲ ಇವಾಗ, ನಾನು ಆಮೇಲೆ ತಿನ್ಕೊತೀನಿ ಅಂತ ಹೇಳ್ತಾಳೆ. ಕೇಳ್ತಾಳೆ, ರೋಹಿಣಿ ಬಂದಿದ್ರಾ ಅಂತ. ಇಲ್ಲ ಬಂದಿಲ್ಲ, ಗೊತ್ತಿಲ್ಲ, ಯಾರಂತಾನೆ ಗೊತ್ತಿಲ್ಲ ರೋಹಿಣಿ ಅಂತ ಹೇಳ್ತಾಳೆ. ಗುಂಗ್ರಿ ಮೋಟದ ಹೈಟು, ಕಣ್ಣುಗುಡ್ಡೆ ಮತ್ತೆ ಕೆಟ್ಲು ಇಟ್ಕೊಂಡು ಓಡಾಡ್ತಾ ಇದ್ಲ ಅವರು ಅಂತ ಹೇಳ್ತಾನೆ. ಅಲ್ಲಿ ನೋಡಿ ಅಂತ ಹೇಳ್ತಾನೆ ಸೂರ್ಯ. ಕೊಟ್ಬಿಟ್ಟವ್ರೆ ಅಂತ ಹೇಳ್ತಾನೆ. ಅವಾಗ ಅಮ್ಮ ಹೇಳ್ತಾರೆ, ಆ ಹುಡುಗಿನ. ಅವಾಗ ಮೀನಾ ಹೇಳ್ತಾರೆ, ಅವರು ಇವ್ರ ಅಣ್ಣನ ಹೆಂಡ್ತಿ ಅಂತ ಹೇಳ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ, ಅವತ್ತು ನಾನು ನಿಮ್ಮ ಮನೆಗೆ ಬಂದಿದ್ರಲ್ಲ, ಅದೇ ಹೆಣ್ಣೈಕ್ಳು ಕಳೆದೋಯ್ತು ಅಂತ, ಅದೇ ಇವರೇ ಯಾವುದು ಅಂತ ಹೇಳ್ತಾನೆ. ಆ ಅಮ್ಮ ಬಲೆ ನೌತಂಗಿಯಮ್ಮ ನಾಟಕಗಳು ಅಂತ ಹೇಳ್ತಾನೆ ಸೂರ್ಯ. ಸೊಳ್ಳೆಗಳಿಗೆ ಜನ್ಮದಾತೆ ಅಂತ ಹೇಳ್ತಾನೆ.
ಅವಾಗ ಮೀನಾ ರೀ ಅಂತ ಹೇಳ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ ಸುಮ್ಮನೆ ಇರ್ಬೇಕಾ ಅಂತ ಹೇಳ್ತಾನೆ. ಅವಾಗ ಮೀನಾ ಹೇಳ್ತಾನೆ ಅಮ್ಮ ಇದೆಲ್ಲ ಬಿಡಿ ನೀವು ತಿನ್ನಿ ಅಂತ ಹೇಳ್ತಾಳೆ. ಅವಾಗ ಮಗು ಅಜ್ಜಿ ಅಜ್ಜಿ ಅಂತ ಗಿರ್ಸುತ್ತೆ. ಅದಕ್ಕೆ ಅಜ್ಜಿ ಹೇಳ್ತಾರೆ ಅಪ್ಪ ನಾನು ಇಲ್ಲೇ ಇದ್ದೀನಿ ನಿನ್ಗೇನಾಗಿಲ್ಲಪ್ಪ ಅಂತ ಹೇಳ್ತಾರೆ. ಅವಾಗ ಮಗು ಹೇಳ್ತಾನೆ ಅಜ್ಜಿ ಕಣ್ ತೆಗಿಯಕ್ಕಾಗ್ತಾ ಇಲ್ಲ, ಎಲ್ಲ ಕತ್ಲೆ ಕಾಣಿಸ್ತೈತೆ ಅಂತ ಹೇಳ್ತಾರೆ. ಆವಾಗ ಅಜ್ಜಿ ಹೇಳ್ತಾರೆ ಸಣ್ಣ ಒಂದು ಆಪ್ರೇಷನ್ ಆಗಿದಪ್ಪ ಅಂತ ಹೇಳ್ತಾರೆ. 2 ದಿವಸದಲ್ಲಿ ಬ್ಯಾಂಡೇಜ್ ತೆಗಿತಾರಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಕೃಷಿ ಹೇಳ್ತಾನೆ ಇಲ್ಲ ಅಜ್ಜಿ ಭಯ ಆಗ್ತೈತೆ ಅಂತ ಹೇಳ್ತಾರೆ. ಅವಾಗ ಮೀನಾ ಬಂದು ಕ್ರಿಶ್ ಕಂದಮ್ಮ ಅಂತ ಹೇಳ್ತಾರೆ. ಅವಾಗ ಕೃಷಿ ಹೇಳ್ತಾನೆ ಯಾರಜ್ಜಿ ಅದು ಅಂತ. ಮೀನಾ ಆಂಟಿಯಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ಎಲೆ ಅಪ್ಪಯ್ಯ ನ್ಯಾಷನಲ್ ಹೈವೇದಲ್ಲೆಲ್ಲೋ ಆಡೋದು, ರೋಡ್ ಸೈಡಲ್ಲಿ ಆಡ್ಕೊಬೇಕಷ್ಟೇ ಅಂತ ಹೇಳ್ತಾರೆ. ಹೌದು ಅಂಕಲ್, ಸೈಡಲ್ಲೇ ಆಡ್ತಾ ಇದ್ದೆ, ಆಮೇಲೆ ರೋಡು ಬಾಲ್ ಹೋಯ್ತು, ಬಾಲ್ ತಗೊಳಕ್ಕೆ ಬಂದೆ, ಅವಾಗ ಹಂಗಾಯಿತು ಅಂತ, ಇನ್ನೇನಾಯ್ತು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ ಅವನೇನ ಸಿಕ್ಕಿದ್ರೆ ಅವನ ಮೇಲೆ JCB ಹಚ್ಬಿಡೋಣ ಅಂತ ಹೇಳ್ತಾನೆ. ಅಂಕಲ್ ನನಗೇನು ಕಾಣಿಸ್ತಾ ಇಲ್ಲ, ಎಲ್ಲ ಕತ್ಲೆ ಅಂತ ಹೇಳ್ತಾನೆ. ಅವಾಗ ಸೂರ್ಯ ಹೇಳ್ತಾನೆ ಪುಟ್ಟ ನಿನಗೆ ಕಣ್ಣ ಮುಚ್ಚಲೆ ಆಟ ಗೊತ್ತಾನೆ ಅಂತ ಹೇಳ್ತಾನೆ. ಅವಾಗ ಹುಡುಗ ಹೇಳ್ತಾನೆ ನಂಗೆ ತುಂಬ ಇಷ್ಟ ಅಂತ ಹೇಳ್ತಾನೆ. 2 ದಿವಸ ಈ ಥರನೇ ಕಣ್ಣ ಮುಚ್ಚಾಲೆ ಆಟ ಆಡಬೇಕಾಯ್ತಾ ಅಂತ ಹೇಳ್ತಾನೆ. ಅವಾಗ ಮೀನಾ ಹೇಳ್ತಾರೆ ಅಮ್ಮ ಇವ್ರಿಗೇನೋ ತಿನ್ನಕ್ಕೆ ಕೊಡ್ಬೋದಾ ಅಂತ ಕೇಳ್ತಾನೆ. ಅಷ್ಟವಾಗ ಕೃಷಿ ಹೇಳ್ತಾನೆ ಅಜ್ಜಿ ಮನೆಗೆ ಹೋಗ್ಬೋದಾ ಅಂತ ಕೇಳ್ತಾರೆ. ಇಲ್ಲ ಪುಟ್ಟ ಡಾಕ್ಟ್ರ್ ಹೇಳಿದ್ಮೇಲೆ ಮನೆಗೆ ಹೋಗೋದು ಅಂತ ಹೇಳ್ತಾಳೆ ಅಜ್ಜಿ. ಅವಾಗ ಡಾಕ್ಟ್ರ್ ಬರ್ತಾರೆ. ಡಾಕ್ಟ್ರ್ ಬಂದು ಏನು ಪುಟ್ಟ ನಿನ್ನ ಹೆಸರು ಅಂತ ಕೃಷ್ ಅಂತ ಹೇಳ್ತಾನೆ. ಆಮೇಲೆ ಏನು ಪುಟ್ಟ ಆಟ ಆಡದೇ ಇರೋವಾಗ ಏಟಾಯ್ತಾ ಅಂತ ಹೇಳ್ತಾನೆ. ಹ್ಞೂ ಸರ್ ಅಂತ ಹೇಳ್ತಾನೆ. ಆಯ್ತಮ್ಮ ಇವತ್ತು ನೀವು ಡಿಸ್ಚಾರ್ಜ್ ಮಾಡ್ಬೋದು, ಇನ್ನು 2 ದಿವಸ ಬಿಟ್ಕೊಂಬಂದರೆ ಸಾಕು ಬ್ಯಾಂಡೇಜ್ ಮಾಡೋಕ್ಕೆ. ಅಜ್ಜಿ ಕೇಳ್ತಾರೆ ತಿನ್ನೋಕ್ಕೆ ನನಗೆ ಕೊಡ್ಬೋದಾ ಡಾಕ್ಟ್ರೆ ಅಂತ ಹೇಳ್ತಾನೆ. ಹ್ಞೂ ಕೊಡಿ ಅಂತ ಹೇಳ್ತಾನೆ. ಸೂರ್ಯ ಹೇಳ್ತಾನೆ ನೀನು ತಿಂಡಿ ತಿನ್ನಿಸು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಅವಾಗ ಮೀನು ಹೇಳ್ತಾರೆ ಇರಮ್ಮ ನಾನು ಕೈ ತೊಳ್ಕೊಂಬರ್ತೀನಿ ತಿಂಡಿ ತಿನ್ನಿಸ್ತೀನಿ ಅಂತ ಹೇಳ್ತೀನಿ. ಅವಾಗ ರೋಹಿಣಿ ಅವ್ರ ಅಮ್ಮ ಹೇಳ್ತಾರೆ ಮೀನಾ ನೀನು ತಿಂಡಿ ತಿನ್ನಿಸು ನಾನು ಇವಾಗ ಬರ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಬರ್ತಾರೆ ಫೋನ್ ಎತ್ಕೊಂಡು. ರೋಹಿಣಿ ಅವರಮ್ಮ ರೋಹಿಣಿಗೆ ಫೋನ್ ಮಾಡಿಬಿಟ್ಟು ಈ ಥರ ಡಾಕ್ಟ್ರು 2 ದಿವಸ ಬಿಟ್ಕೊಂಬನ್ನಿ ಅಂತ ಹೇಳಿದ್ದಾರೆ, ನಾವು ಊರಿಗೆ ಹೋಗ್ಬಿಟ್ಟು 2 ದಿವಸ ಬಿಟ್ಕೊಂಬರ್ತೀರಿ ಅಂತ ಹೇಳ್ತಾರೆ. ಅವಾಗ ರೋಹಿಣಿ ಹೇಳ್ತಾಳೆ ಬೇಡಮ್ಮ ಅದೆಲ್ಲ ಕಷ್ಟ ಆಗುತ್ತೆ ನಿಮ್ಗೆ ಅಲ್ಲಿಂದ ಹೋಗ್ಬಿಟ್ಟು ಈ ಕಡೆ ಬರೋದು, ಹಾಸ್ಪಿಟ್ಲಲ್ಲೇ ರೂಮ್ ಎತ್ರಿ ನಾನು ಪೇ ಮಾಡ್ತೀನಿ ರೆಂಟು ಅಂತ ಹೇಳ್ತಾರೆ. ಅದಕ್ಕೆ ರೋಹಿಣಿ ಅವರಮ್ಮ ಹೇಳ್ತಾರೆ ಅದೆಲ್ಲ ಬೇಡಮ್ಮ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಬೇಡಮ್ಮ ನೀನು ಅಲ್ಲೇ ಇರು, ಇವತ್ತು ಸಾಯಂಕಾಲ ನಾನು ಬರ್ತೀನಿ, ಅವರು ಹೊಲ್ಟ್ರಾ ಅಂತ ಕೇಳ್ತಾರೆ. ಆವಾಗ ಅಮ್ಮ ಹೇಳ್ಕೊಂಡು ಹೇಳ್ತಾರೆ ಇಲ್ಲ ಅವ್ರು ಇನ್ನೂ ಹೋಗಿಲ್ಲ ಇನ್ನೇನು ಹೊಲ್ತಾರೆ ಅಂತಾರೆ. ಅವ್ರು ಹೋದ್ಮೇಲೆ ನನಗೆ ಫೋನ್ ಮಾಡಮ್ಮ ಅಂತ ಹೇಳ್ತಾಳೆ ರೋಹಿಣಿ. ರೋಹಿಣಿಯವರಮ್ಮ ರೂಮಿಗೆ ಬಂದು ಮೀನಾ ತೆಗಿರ್ತಾರೆ. ತಿನ್ನಮ್ಮ ತಿಂಡಿ ತಿನ್ನ ಅಂತ ಕೇಳ್ತಾರೆ. ಹ್ಞೂ ತಿನ್ನು ಅಂತ ಹೇಳ್ತಾರೆ. ಅಷ್ಟು ಬೇಗ ಸೂರ್ಯ ಬಂದು ಹಾಸ್ಪಿಟಲ್ ಬಿಲ್ಲೆಲ್ಲ ಕಟ್ಬಿಟ್ಟಾಯಿತು ಅಂತ ಹೇಳ್ತಾರೆ. ಅದಕ್ಕೆ ನೀವು ಯಾಕಪ್ಪ ಕಟ್ರಿ ಅಂತ ಹೇಳ್ತಾರೆ ಅಮ್ಮ. ಆಯ್ತಪ್ಪ ನಾವು ಊರಿಗೆ ಹೋಗ್ತೀರಿ ಅಂತ ಹೇಳ್ತಾರೆ. ಅವಾಗ ಸೂರ್ಯನು ಮೀನನ್ನು ಹೇಳ್ತಾರೆ ಅಯ್ಯೋ ನೀವು ಯಾಕೆ ಊರಿಗೆ ಹೋಗ್ತೀರಿ, ಇಲ್ಲೇ ಇರ್ಬೋದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹ್ಞೂಪ್ಪ ಅಲ್ಲ ಇಲ್ಲೇ ಹಾಸ್ಪಿಟಲ್ ರೂಮ್ ಮಾಡ್ಕೊಂಡು ಬೇಡಮ್ಮ ಅಂತ ಹೇಳ್ತಾರೆ. ಇಲ್ಲೇ ಅದರ ಮನೆ ಇದ್ದರೆ ಇದು ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಅವಾಗ ಸೂರ್ಯ ಹೇಳ್ತಾನೆ ಏನಮ್ಮ ನೀವು ನಮ್ಮನೆ ಇರಬೇಕಾದ್ರೆ ಯಾಕೆ ಹಿಂಗೆ ಇದು ಮಾಡ್ತೀರಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಬೇಡಪ್ಪ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಸೂರ್ಯ ಹೇಳ್ತಾನೆ ಇಲ್ಲಮ್ಮ ಆಗಲ್ಲ ನಾನು ಹೇಳಿದ್ಮೇಲೆ ಅಷ್ಟೇ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ರೋಹಿಣಿ ಟೆನ್ಷನಲ್ಲಿರ್ತಾಳೆ ಯಾಕೆ ಅಮ್ಮ ಕಾಲ್ ರಿಸೀವ್ ಮಾಡ್ತಾಯಿಲ್ಲ ಅಂತ. ಅಷ್ಟವಾಗ ಮನೋಜ್ ಬಂದು ಬಾ ರೋಹಿಣಿ ಊಟ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ರೋಹಿಣಿ ಇಟ್ಕೊಂಡು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಮನೋಜ್ ಹೋಗಿ ಅಂತ ಹೇಳ್ತಾರೆ. ತಿರ್ಗಾ ಹೇಳಿದಾಗ ಏನು ಮನೋಜ್ ಅಂತ ಕಿರಿಸ್ತಾಳೆ. ಮನೋಜ್ ಹೇಳ್ತಾನೆ ಯಾಕೆ ರೋಹಿಣಿ ಈ ಥರ ಮಾಡ್ತಾಯಿದ್ದೀಯ ಅಂತ ಹೇಳ್ತಾನೆ. ಇಲ್ಲ ಮನೋಜ್ ನೀವು ಹೋಗಿ ನಾನು ಬರ್ತೀನಿ ಅಂತ ಸಮಾಧಾನವಾಗಿ ಹೇಳ್ತಾಳೆ. ರಂಗನಾಥ್ ಬುಕ್ ಓದ್ತಾ ಇರ್ತಾನೆ. ಅವಾಗ ಶಾಂತಿ ಬಂದು ಬನ್ನಿ ಊಟ ಮಾಡೋಣ ಅಂತಾನೆ. ರಂಗನಾಥ್ ಹೇಳ್ತಾನೆ ನೀವೆಲ್ಲ ಊಟ ಮಾಡಿ ಆಮೇಲೆ ಸಾಕು ಅಂತ ಹೇಳ್ತಾನೆ. ಅವಾಗ ಎಲ್ಲನೂ ಮನೋಜನ್ನು ರವಿನೂ ಎಲ್ಲ ಕರೀತಾಳೆ. ರವಿನೂ ಶ್ರುತಿನೂ ಬರ್ತಾರೆ. ಬಂದು ನಾವು ಹೊರಗಡೆನೇ ಊಟ ಮಾಡ್ತಾಯಿರಲ್ಲಮ್ಮ ಅಂತ ಹೇಳ್ತಾರೆ. ಅವಾಗ ಶಾಂತಿ ಹೇಳ್ತಾರೆ ನಿಮ್ಗೆ ಸೋಡಾ ಊಟ ಮಾಡಿ ಅಭ್ಯಾಸ ಆಗೋಗಿದೆ ಅಂತ ಹೇಳ್ತಾಳೆ. ಶಾಂತಿ ಹೇಳ್ತಾಳೆ ಮೀನಾ ಮಾಡಿದ ಕೆಲಸಕ್ಕೆ ಎಲ್ಲರೂ ಊಟ ಮಾಡ್ದಿರ ಹಂಗೆ ಹೋಗ್ತಾಯಿರಿ, ಇನ್ನು ಹೋಟ್ಲು ಊಟ ಮಾಡಿಬಿಟ್ಟು ಹೊಟ್ಟೆ ಕೆಡಿಸ್ಕೊತೀರಾ ಅಂತ ಹೇಳ್ತಾರೆ. ಆವಾಗ ರವಿ ಹೇಳ್ತಾನೆ ಅತ್ತೆಗೆ ಹುಷಾರಿಲ್ವಲ್ಲ ಅದಕ್ಕೆ ಪಾಪ ಇದು ಮಾಡ್ತಾನೆ ಅಂತ. ಆವಾಗ ರಂಗನಾಥ್ ಹೇಳ್ತಾನೆ ಪ್ರಪಂಚ ಆಗಿರೋಗೆಲ್ಲ ಕಣ್ಣು ಗೊತ್ತು, ಆದರೆ ನಿಮ್ಮ ಅಮ್ಮನಿಗೆ ಮಾತ್ರ 2 ಗೊತ್ತಿರೋದು, ಒಂದು ದುಡ್ಡು ಒಂದು ಮನೋಜ ಅಂತ ಹೇಳ್ತಾರೆ. ಆವಾಗ ಶ್ರುತಿ ಕೇಳ್ತಾರೆ ಮೀನಾ ಅವ್ರ ಮನೇಲಿ ಇಲ್ವಾ ಮಾವ ಅಂತ. ಇಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದೆ. ಅವಾಗ ಶಾಂತಿ ಇಟ್ಕೊಂಡು ಹೇಳ್ತಾರೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಇಲ್ಲಿದ್ದರೆ ಕೆಲಸ ಮಾಡ್ಬೇಕಂತ ಇರಲ್ಲ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿರೋದು, ನೋಡಿ ಬರ್ತಾರೆ ತೇಗ್ತಾರೆ, ರೂಮೆಲ್ಲ ಗಮ್ಮಂತ ರೂಮ್ ಫ್ರೆಶರ್ ಥರ ಬರುತ್ತೆ ನೋಡಿ ವಾಸನೆ ಅಂತ ಹೇಳ್ತಾಳೆ.
ರಂಗನಾಥ್ ಹೇಳ್ತಾನೆ, ಆಲ್ರೆಡಿ ವಾಸನೆ ಬರ್ತಾಯ್ತಲ್ಲ, ಟೇಬಲ್ ಸುಟ್ಟಿರೋದ ಅಂತ ಶಾಂತಿ ಕೇಳ್ತಾರೆ. ಅಲ್ಲ, ಇನ್ನು ಕರಳು ಸುತ್ತಿರೋ ವಾಸನೆ ಅಂತ ಹೇಳ್ತಾನೆ. ಶಾಂತಿ ರೋಹಿಣಿಯನ್ನು ಕರೀತಾಳೆ, ಬಾಮ ಊಟ ಮಾಡೋಣ, ನಾನೇ ಮಾಡಿರೋದು ಅಡುಗೆ ಅಂತ. ಅಲ್ಲಿಗೆ ಈ ಸಂಚಿಕೆ ಮುಗೀತು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.